ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಇನ್ನೂ ಆರಿಲ್ವಾ ಅಸಮಾಧಾನದ ಬೆಂಕಿ? ಸಿಡಿದೆದ್ದವರನ್ನ ಕೂಲ್ ಮಾಡುವುದಕ್ಕೆ ಸಿಎಂ ಸರ್ಕಸ್ ಮಾಡ್ತಾ ಇದ್ದಾರೆ. ಅಸಮಾಧಾನ ಸ್ಫೋಟದ ಬೆನ್ನಲ್ಲೇ ಸಿಎಂ ಅಲರ್ಟ್ ಆಗಿರೋ ಸಂಪುಟ ವಿಸ್ತರಣೆಯಾದ ದಿನದಿಂದಲೂ ಕೂಡ ಗಮನಿಸ್ತಾನೆ ಇದ್ದೀವಿ. ಬಹಳಷ್ಟು ಜನ ಶಾಸಕರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾನೆ ಬರ್ತಾ ಇದ್ದಾರೆ. ಅಸಮಾಧಾನಗೊಂಡಿರುವ ಒಬ್ಬೊಬ್ಬ ಶಾಸಕರನ್ನು ಭೇಟಿ ಮಾಡಿ ಮನವೊಲಿಸುವಂತ ಪ್ರಯತ್ನವನ್ನ ಡಿಕೆ ಶಿವಕುಮಾರ್, ಸುರ್ಜೇವಾಲಾ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಮಾಡ್ತಾನೆ ಬರ್ತಾ ಇದ್ದಾರೆ. ಆದ್ರೂ ಕೂಡ ಅವರು ಕೂಲ್ ಆಗ್ತಾ ಇಲ್ಲ. ಬೇಸರಗೊಂಡಿದ್ದ ಶಾಸಕರನ್ನ ಮನೆಗೆ ಕರೆಸಿಕೊಂಡು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಎಂಸಿ ಸುಧಾಕರ್, ಪೊನ್ನಣ್ಣ, ರಹೀಂ ಖಾನ್ ಮನವೊಲಿಕೆ ಕಾರ್ಯ. ರವಿ ಬೋಸರಾಜು, ಮಹಾಂತೇಶ್ ಕೌಜಲಗಿ ಜೊತೆಗೂ ಮಾತುಕತೆ ನಡೆದಿದೆ. ಈ ಸಂದರ್ಭದಲ್ಲಿ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ನಾವು. ನರೇಂದ್ರ ಸ್ವಾಮಿ ಅವರಿದ್ದಾರೆ, ಸಚಿವರಾಗಿದ್ದಾರೆ. ನರೇಂದ್ರ ಸ್ವಾಮಿ ಅವರು ಸಚಿವರಾಗಿದ್ದಾರೆ. ಬಟ್ ಅವ್ರ ಜೊತೆಗೆ ಇನ್ನುಳಿದವರೆಲ್ಲ ಇದ್ದಾರಲ್ಲ, ಅವರು ನಿರಾಶ್ರಿತರು ಅಥವಾ ನಿರಾಸೆಗೊಂಡವರು. ಈ ಸರಿ ರವಿ ಬೋಸರಾಜು ಅವ್ರ ಹೆಸರು ಕೂಡ ಬಹಳ ಮುನ್ನೆಲೆಗೆ ಬರ್ತಾ ಇತ್ತು. ಬಟ್ ಅವ್ರಿಗೂ ಸಿಗ್ಲಿಲ್ಲ. ರಹೀಂ ಖಾನ್ ಇದ್ದಾರೆ, ಪೊನ್ನಣ್ಣ ಇದ್ದಾರೆ, ಎಂಸಿ ಸುಧಾಕರ್ ಇದ್ದಾರೆ, ಮಹಾಂತೇಶ್ ಕೌಜಲಗಿ. ಸೊ ಇವರು ಎಲ್ಲರನ್ನೂ ಕೂಡ ಕರೆಸ್ಕೊಂಡು ಮನವೊಲಿಸಿರೋದು ಸಿಎಂ. ಬಹಿರಂಗವಾಗಿ ಬೇಸರವನ್ನ ಹೊರಹಾಕಿದ್ರು ಎಲ್ಲ ಶಾಸಕರುಗಳು. ಬಹಿರಂಗ ಆಕ್ಷೇಪ ವ್ಯಕ್ತಪಡಿಸಿದ ಬೆನ್ನಲ್ಲೇ ಸಿಎಂ ಕರೆಸ್ಕೊಂಡು ಮಾತನಾಡಿದ್ದಾರೆ. ಇವತ್ತು ಸಮಾಧಾನ ಮಾಡಿದ್ದಾರೆ. ಒಂದಂತೂ ನಿಜ, ಇಷ್ಟೆಲ್ಲ ಆದ ನಂತರವೂ ಕೂಡ ಆ ಒಂದೇ ಒಂದು ಸ್ಥಾನ ಖಾಲಿ ಇದೆಯಲ್ಲ, ಅದಕ್ಕೋಸ್ಕರ ಇಷ್ಟೊಂದು ಹೋರಾಟ, ಇಷ್ಟೊಂದು ಆಕ್ರೋಶ, ಇಷ್ಟೊಂದು ಅಸಮಾಧಾನ. ಏನು ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಈ ಸಂದರ್ಭದಲ್ಲಿ ಯಾರು ಬಿಟ್ಕೊಡ್ತಾರೆ ಸಚಿವ ಸ್ಥಾನವನ್ನ? ಯಾರು ಬಿಟ್ಕೊಡಲ್ಲ. ಆ ಉಳಿದಿರೋ ಒಂದು ಖಾತೆ, ಒಂದು ಸ್ಥಾನ, ಅದು ಮಹಿಳೆಯರಿಗೆ ಅಂತ ಹೇಳಲಾಗ್ತಾ ಇದೆ.